ತ್ಯಾಗರಾಜ್ ಸ್ಪೀಕಿಂಗ್. ಹೌದು, ಪಲ್ಲವಂತಿದ್ದಾಳಲ್ಲ, ಏಕೆ? ನೀವ ಇನ್ಸ್ಪೆಕ್ಟರ್, ನಾನು ಕೊಟ್ಟಿರುವ 1 ಲಕ್ಷ ರೂಪಾಯಿ ಹಣವನ್ನು ಲಾಸ್ಟ್ ಅಂತ ತಿಳಿಬೇಡಿ, ಅದನ್ನು ಫಸ್ಟ್ ಅಂತ ಸ್ವೀಕರಿಸಿ. ಪಲ್ಲವಿ ಅಂತ ಬಡಬಡಿಸ್ತಿದ್ದಾನಲ್ಲ ಬಡ ಬಿಕಾರಿ ಪರಶುರಾಮ, ಅವನನ್ನು ಮಾತ್ರ ಲಾಕಪ್ನಲ್ಲಿ ಡೆತ್ ಮಾಡಿಬಿಡಿ. ನಾನು ಖುದ್ದಾಗಿ CM ಅವ್ರ ಜೊತೆ ಮಾತನಾಡಿ ನಿಮಗೆ ಪ್ರಮೋಷನ್ ಕೊಡಿಸ್ತೀನಿ. ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಕೆಲಸ ನಾನು ನೋಡ್ಕೊಳ್ತೇನೆ. ಓಕೆ? ಹೌದು ಇನ್ಸ್ಪೆಕ್ಟರ್, ನೀವು ಈ ಕೆಲಸ ಮಾಡಿಕೊಟ್ರಿ ಆ ಪಲ್ಲವಿ ಕೈ ಹಿಡಿದು ಆ ವಾದಿರಾಜನ ಆಸ್ತಿಗೆ ನಾನೇ ಎದುರಿಯಾಗುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ದುರಾಸೆಯ ದುರಂತದ ದಾರಿ ಎಂದು ತಿಳಿಯದೆ ತನ್ನ ಅಣ್ಣನ ಮಗನೇ ಕೊಲೆ ಮಾಡಿದನಲ್ಲ ವಾದಿರಾಜ. ಅವನೀಗ ನಾನಾಡಿಸುವ ಕೈ ಗೊಂಬೆ. ಈ ಕೈ ಚಳಕದ ಚಪಲತೆಯಿಂದ ನಿರಪರಾಧಿ ಪರಶುರಾಮನ ಕೈಗೆ ಬೇಡಿ ಹಾಕಿಸಬೇಕಾದರೆ ನಾ ಬಯಸಿದ ಪಲ್ಲವಿ ರೂಪ ಸೌಂದರ್ಯವೇ ಸಾಧ್ಯ. ಏನವಳ ಸೌಂದರ್ಯ, ಏನವಳ ಲಾವಣ್ಯ, ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನ್ನುವ ಮೈ ಮಾಟ. ಸ್ವರ್ಗದ ಅಧಿಪತಿ ಆಗಿ ಅವರ ಸಿರಿ ಸಂಪತ್ತಿಗೆ ನಾನೇ ದೊರೆಯನಾಗಿ ಆ ಪರಶುರಾಮನ ಮನೆ ಸೇರಿ ಆ ಪಲ್ಲವಿ ಗಂಡ ನಾನಾಗದಿದ್ದರೆ ನನ್ನ ಹೆಸರ ದ ಗ್ರೇಟ್ ಕ್ರಿಮಿನಲ್ ಲಾಯರ್ ತ್ಯಾಗರಾಜನೇ ಅಲ್ಲ.